ಶಾಂತಿ 23 ಜುಲೈ 2026 प्रातः मुरली बाप दादा मधुबन। मीठे बच्चे, तुम्हें बाप समान सच्चा सच्चा पैगंबर व मैसेंजर बनना है। सबको घर चलने का मैसेज देना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ತಂದೆ ಸಮಾನ ಸತ್ಯವಾದ ಸಂದೇಶಿಗಳಾಗಬೇಕು. ಪೈಗಂಬರ್ ಮೆಸೆಂಜರ್ ಆಗಬೇಕು. ಏನು ಸಂದೇಶ ಎಲ್ಲರಿಗೂ ಕೊಡಬೇಕಂದ್ರೆ, ಎಲ್ಲರಿಗೂ ಈಗ ವಾಪಸ್ ಮನೆಗೆ ಹೋಗಬೇಕು ಅನ್ನೋ ಸಂದೇಶವನ್ನು ಕೊಡಬೇಕು. प्रश्न, आजकल मनुष्यों की बुद्धि सारा दिन किस तरफ भटकती है? ವರ್ತಮಾನ ಸಮಯದಲ್ಲಿ ಮನುಷ್ಯರ ಬುದ್ಧಿ ಇಡೀ ದಿನ ಎಲ್ಲಿ ಅಲಿತಾ ಇರುತ್ತೆ, ಎಲ್ಲಿ ಸುತ್ತುತ್ತಾ ಇರುತ್ತೆ? उत्तर, फैशन की तरफ। मनुष्यों को कशिश करने के लिए अनेक प्रकार के फैशन करते हैं। ಫ್ಯಾಷನ್ ಹಿಂದೆನೆ ಸುತ್ತುತ್ತಾ ಇರುತ್ತೆ, ಅದರಲ್ಲೂ ಹೆಚ್ಚು ಹೆಣ್ಮಕ್ಕಳ ಬುದ್ಧಿ. ಬಾಬಾ ಹೇಳ್ತಾರೆ, ಮನುಷ್ಯರನ್ನ ಆಕರ್ಷಣೆ ಮಾಡಕ್ಕೆ ಅನೇಕ ಪ್ರಕಾರದ ಫ್ಯಾಷನ್ ಮಾಡ್ತಾರೆ. ಎಲ್ಲ ಶೃಂಗಾರ, ಬ್ಯೂಟಿ ಪಾರ್ಲರ್, ಬ್ಯೂಟಿ ದೇಹದ್ದು ಇದೆಲ್ಲ ಏನಕ್ಕೆ ಮಾಡ್ಕೊಳ್ಳೋದು? ನಮ್ಮ ಶೃಂಗಾರ ಅಂತೂ ನಮಗೆ ಕಾಣಲ್ಲ, ಕನ್ನಡಿ ಮುಂದೆ ಹೋಗಿ ನೋಡ್ಕೋಬೇಕು. ಆದ್ರೆ ಎಲ್ಲ ಶೃಂಗಾರ ಮಾಡ್ಕೊಳ್ಳೋದು ಅನೇಕ ಪ್ರಕಾರದಲ್ಲಿ ಅನೇಕ ಮನುಷ್ಯರನ್ನ ತನ್ನ ಕಡೆ, ದೇಹದ ಕಡೆ ಆಕರ್ಷಿಸಕ್ಕೆ ಹೆಚ್ಚಿನ ಅಂಶ ಬುದ್ಧಿ ಫ್ಯಾಷನ್ ಕಡೆನೆ ತಿರುಗ್ತಾ ಇರುತ್ತೆ ಮನುಷ್ಯರಿಗೆ. ಫ್ಯಾಷನ್ ಚಿತ್ರೋं से ही सीखे हैं। समझते हैं पार्वती भी ऐसे ಫ್ಯಾಷನ್ करती थी, ಬಾಲ್ ಆದಿ बनाती थी। ಇದೆಲ್ಲ ಫ್ಯಾಷನ್ ಎಲ್ಲಿಂದ ಕಲ್ತ್ರಿ ಅಂತ ಕೇಳಿದ್ರೆ, ಚಿತ್ರಗಳಿಂದ ಕಲ್ತಿದ್ದಾರೆ. ಚಿತ್ರಗಳು ಅಂದ್ರೆ ದೇವತೆಗಳ ಚಿತ್ರಗಳು, ಏನು ಆರ್ಟಿಸ್ಟ್ ಮಾಡಿದ್ದಾರೆ, ಫೋಟೋನೋ ಚಿತ್ರನೋ ಅಥವಾ ಸಿನಿಮಾ ಚಿತ್ರಗಳಿಂದ ಕಲಿತಾರೆ, ತಿಳ್ಕೊತಾರೆ. ಪಾರ್ವತಿನೂ ಈ ತರನೇ ಫ್ಯಾಷನ್ ಮಾಡ್ತಾ ಇದ್ದಿದ್ದು, ಕೂದಲೆಲ್ಲ ಈ ತರ ಶೃಂಗಾರ ಮಾಡ್ಕೊಳ್ತಾ ಇದ್ದಿದ್ದು. बाबा कहते, तुम बच्चों को इस पति दुनिया में फैशन नहीं करना है। ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಈ ಪತೀತ ಜಗತ್ತಲ್ಲಿ ಯಾವ ಫ್ಯಾಷನ್ ಮಾಡ್ಕೊಳ್ಬಾರ್ದು. ನೋಡಿ, ಬ್ಯೂಟಿ ಪಾರ್ಲರಿಗೆ ಹೋಗಿ ಕೂದಲು ಮಾಡ್ಕೊಳಕ್ಕೆ, ಮುಖ ಮಾಡ್ಕೊಳಕ್ಕೆ, ದೇಹದ ಶೃಂಗಾರ ಮಾಡ್ಕೊಳಕ್ಕೆ ಎಷ್ಟೆಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನುಷ್ಯರನ್ನ ಆಕರ್ಷಣೆ ಮಾಡಕ್ಕೆ ದೇಹ ಅಭಿಮಾನ ಹೆಚ್ಚಾಗಿದೆ. ಅದಕ್ಕೆ ದೇಹದ ಆಕರ್ಷಣೆಯಿಂದನೇ ಮನಸ್ಸು, ಬುದ್ಧಿ ಹಲಿತಾ ಇರುತ್ತೆ. ಆದ್ರೆ ಬಾಬೋರ್ ನಾವು ಮಕ್ಕಳಿಗೆ ಹೇಳ್ತಾರೆ, ಈ ಪತೀತ ಜಗತ್ತಲ್ಲಿ ಯಾವ ಫ್ಯಾಷನ್ ನೀವು ಮಾಡ್ಕೊಳ್ಬಾರ್ದು. ನೀವು ವನವಾಸದಲ್ಲಿ ಇದ್ದೀರಿ ಮಕ್ಕಳೇ, ಬಹಳ ಸಿಂಪಲ್ ಆಗಿರ್ಬೇಕು. ಸಂಗಮ್ ಯುಗದಲ್ಲಿ ಅದರಿಂದ ಬಹಳ ಸಿಂಪಲ್ ಆಗಿರ್ಬೇಕು. ಸಿಂಪಲ್ ಆಗೂ ಇರ್ಬೇಕು, ಸ್ಯಾಂಪಲ್ ಆಗಿರ್ಬೇಕು. ಶೃಂಗಾರ ಮಾಡ್ಕೋಬೇಡಿ ಅಂದ್ರೆ ಅರ್ಥ ಹೆಂಗ್ ಬೇಕೋ ಹಂಗಿರಿ ಅಂತಲ್ಲ. ನಾವೇ ಹೇಳ್ತಾರೆ, ಎಷ್ಟು ಸಿಂಪಲ್ ದೇವತೆಗಳು ಆ ತರ. तुम्हें तो मैं ऐसी दुनिया में ले चलता हूँ जहाँ नेचुरल सुंदरता रहती है, ಫ್ಯಾಷನ್ की दरकार नहीं। ನೀವು ಮಕ್ಕಳಿಗೆ ನಾನು ಇಂತಹ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಈ ಫ್ಯಾಷನ್ನು, ಬ್ಯೂಟಿ ಪಾರ್ಲರು, ಫ್ಯಾಷನ್ ಮಾಡ್ಕೊಳ್ಳುವಂಥ ಏನೆಲ್ಲ ಶೃಂಗಾರ ಸಾಧನಗಳು, ಇದ್ಯಾವುದು ಅಲ್ಲಿ ಬೇಕಾಗಿಲ್ಲ. ನ್ಯಾಚುರಲ್ ಬ್ಯೂಟಿ, ಅದರಿಂದ ಈಗಲೂ ನ್ಯಾಚುರಲ್ ಬ್ಯೂಟಿಯಲ್ಲಿರಿ, ಎಕ್ಸ್ಟ್ರಾ ಬ್ಯೂಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನಮ್ಮ ಹಣ, ಮನಸ್ಸು ಯಾವ್ಯಾವುದ್ರ ಹಿಂದೆ ಹೋಗುತ್ತೆ. ಅಷ್ಟೇ ಅಲ್ಲ, ಬೇರೆಯವ್ರ ಮನಸ್ಸನ್ನು ಕೆಡಿಸುವಂತ ಸಾಧನ ಇದು. गीत, तुम ही हो माता पिता तुम ही हो। ओम शांति। बच्चों ने गीत सुना। जब महिमा गाते हैं तो बुद्धि ऊपर चली जाती है। आत्मा ही बाप को कहती है, वही केवैया है, ಪತೀತ್ ಪಾವನ್ ಹೇ ಅಥವಾ ಸಚ್ಚಾ ಸಚ್ಚಾ ಮೆಸೆಂಜರ್ ಹೇ. ಮುರಳಿಯಲ್ಲಿ ಹಾಡಾಗಿದೆ, ನೀವೇ ಮಾತಾ ಪಿತಾ, ನೀವೇ ಬಂಧು ಸಖ, ಎಲ್ಲ ನೀವೇ ಅಂತ. ಮಕ್ಕಳು ಹಾಡು ಕೇಳಿದ್ರಿ, ಯಾವಾಗ ಮಹಿಮೆ ಹಾಡ್ತೀರಿ, ನೀನೇ ಎಲ್ಲ ಅಂತ ಹೇಳಿ ನಿಮ್ಮ ಬುದ್ಧಿ ಸ್ವತಃ ಮೇಲ್ ಹೋಗುತ್ತೆ, ಅಂದ್ರೆ ಬಾಬೋರ್ ಕಡೆ ಹೋಗುತ್ತೆ. ಆತ್ಮನೇ ತನ್ನ ತಂದೆಗೆ ಹೇಳುತ್ತೆ, ಅವರೇ ಅಂಬಿಗನು, ಅವರೇ ಪತೀತ ಪಾವನನು, ಅವರೇ ಸತ್ಯವಾದ मैसेंजर। बाप आकर आत्माओं को मैसेज देते हैं और जिसको मैसेंजर व पैगंबर कहते हैं,
कोई छोटे व बड़े होते हैं. ಬಾಬೋರೇ ಬಂದು ನೀವು ಆತ್ಮಗಳಿಗೆ ಮೆಸೇಜ್ ಕೊಡ್ತಾರೆ. ಯಾರನ್ನ ಮೆಸೆಂಜರ್ ಅಥವಾ ಪೈಗಂಬರ್ ಅಂತ ಹೇಳಲಾಗುತ್ತೆ. ಸತ್ಯ ಮೆಸೆಂಜರ್, ಸತ್ಯ ಪೈಗಂಬರ್. ಇನ್ನ ಚಿಕ್ಕವರು ದೊಡ್ಡವರು ಇನ್ನೆಲ್ಲ ಮನುಷ್ಯರು. ವಾಸ್ತವ ಮೇ ವ ಮೆಸೇಜ್ ವ ಪೈಗಾಮ್ ದೇತೆ ನಹಿ. ಧರ್ಮಸ್ಥಾಪಕರೆಲ್ಲ ಹೇಳ್ಕೊತಾರಲ್ಲ ಪೈಗಂಬರ್ ಮೆಸೆಂಜರ್ ಅಂತ. ವಾಸ್ತವಿಕವಾಗಿ ಬಾಬೋರು ಹೊರತು ಯಾರು ಪೈಗಂಬರ್ ಮೆಸೆಂಜರ್ ಯಾರು ಇಲ್ಲ. ये तो झूठी महिमा कर दी है. बच्चे समझते हैं सिवाय एक के इस मनुष्य सृष्टि पर और किसकी महिमा नहीं है. ಎಲ್ಲ ಅಸತ್ಯವಾದ ಮಹಿಮೆಗಳು. ಯಾವ ಮನುಷ್ಯರಿ ಕರ್ತವ್ಯಗಳನ್ನೇ ಮಾಡಲ್ಲ ಅವರಿಗೆ ಇದೆಲ್ಲ ಹೇಳೋದು ಅಂದ್ರೆ ಅಸತ್ಯ ಮಹಿಮೆಗಳು. ನೀವು ಮಕ್ಕಳಿಗೆ ಗೊತ್ತಿದೆ, ಒಬ್ಬ ತಂದೆ ವಿನಃ ಈ ಮನುಷ್ಯ ಸೃಷ್ಟಿಯಲ್ಲಿ ಇನ್ಯಾರ ಮಹಿಮೆನೂ ಇಲ್ಲ. सबसे जास्ती महिमा इन लक्ष्मी नारायण की है क्योंकि ये नई दुनिया के मालिक. ಈ ಸಾಕಾರ ಸೃಷ್ಟಿಯಲ್ಲಿ ಮಹಿಮೆ ಅಂದ್ರೆ ಈ ಶ್ರೀ ಲಕ್ಷ್ಮೀ ನಾರಾಯಣರದು. ಏಕೆಂದ್ರೆ ಇವರು ಹೊಸ ಜಗತ್ತಿನ ಮಾಲೀಕರಿವರು. ಇದು ಭಾರತವಾಸಿಗಳಿಗೆ ಗೊತ್ತಿದೆ. ದುನಿಯಾ ವಾಲೆ ಸಿರ್ಫ್ ಇತನಾ ಜಾನ್ತೆ ಹೇ ಭಾರತ್ ಪ್ರಾಚೀನ ದೇಶ ಹೇ. ಪ್ರಪಂಚದ ಮನುಷ್ಯರಿಗೆ ಇಷ್ಟಂತೂ ಗೊತ್ತು, ಭಾರತ ಪ್ರಾಚೀನ ದೇಶ ಅನ್ನೋದು. ಭಾರತ್ ಮೇ ಹಿ ಗಾಡ್ गॉडेस का राज्य था. श्री कृष्ण को ही गॉड कह देते हैं. भारतवासी इन्हों को भगवान भगवती कहते हैं. ಭಾರತ ದೇವಿ ದೇವತೆಗಳ ಆಳಿದ ಭೂಮಿ ಇದು. ದೇವಿ ದೇವತೆಗಳ ರಾಜ್ಯ ಇತ್ತು ಇಲ್ಲಿ. ಶ್ರೀಕೃಷ್ಣನಿಗೆ ಗಾಡ್ ಅಂತ ಹೇಳ್ತಾರೆ. ಭಾರತವಾಸಿಗಳು ದೇವಿ ದೇವತೆಗಳಿಗೆ ಭಗವಾನ್ ಭಗವತಿ ಅಂತ ಹೇಳ್ತಾರೆ. ಭಗವಾನ್ ಅಂದ್ರೆ ಪರಮಾತ್ಮ ಅಂತ ಅಲ್ಲ. ಭಗವಾನ್ ಭಗವತಿ ಅಂದ್ರೆ ಭಗವಂತನಿಂದ ಈ ಪದವಿಯನ್ನ ಪಡೆದಿರೋರು. ಈಗ ಶ್ರೀಕೃಷ್ಣನಿಗೆ ಗಾಡ್ ಅಂತ ಹೇಳಲ್ಲ, ನಾವು ಹೇಳ್ತಾರೆ ಶ್ರೀಕೃಷ್ಣ ದೇವಾತ್ಮ. ಆದ್ರೆ ಗಾಡ್ ಗಾಡೆಸ್ ಅಂತ ಹೇಳುವಾಗ ಇದೆಲ್ಲ ಬರುತ್ತೆ. ಪರಂತು ये किसको पता नहीं. ಭಗವಾನ್ ಭಗವತಿ ಸತ್ಯುಗ್ ಮೇ ರಾಜ್ಯ ಕರ್ತೆ ಹೇ. ಇದು ಯಾರಿಗೂ ಗೊತ್ತಿಲ್ಲ. ಇವರೇ ಭಗವಾನ್ ಭಗವತಿ ದೇವಿ ದೇವತೆಗಳು. ಲಾರ್ಡ್ ಕೃಷ್ಣ ಅಂತ ಹೇಳ್ತಾರೆ. ನಾವು ಹೇಳ್ತಾರೆ ಸತ್ಯಯುಗದಲ್ಲಿ ರಾಜ್ಯ ಮಾಡ್ತಾ ಇದ್ರು. ಭಗವಾನ್ನೇ ಗಾಡ್ ಗಾಡೆಸ್ ಕಾ ರಾಜ್ಯ ಸ್ಥಾಪನ್ ಕಿಯ. ಭಗವಂತ ಸ್ಥಾಪನೆ ಮಾಡಿರೋ ರಾಜ್ಯ, ಭಗವಂತ ಕೊಟ್ಟಿರೋ ಪದವಿ ಅದು. ಅದಕ್ಕೆ ಭಗವಾನ್ ಭಗವತಿ ಅಂತ ಹೇಳೋದು. ಹಂಗಂತ ಅವ್ರು ಭಗವಂತ ಅಂತ ಅಲ್ಲ, ಭಗವಂತನಿಂದ ಪದವಿ ಪಡೆದಿರೋರು. ಬುದ್ಧಿ भी कहते हैं भगवान के बच्चे हैं तो हम भी भगवान भगवती होना चाहिए. सब एक के बच्चे है ना. ವಿವೇಕನು ಏನ್ ಹೇಳುತ್ತೆ, ನಮ್ಮ ತಂದೆ ಭಗವಂತ ಆದ್ರೆ ಅವ್ರ ಮಕ್ಕಳು ನಾವು ಭಗವಾನ್ ಭಗವತಿ ಅಲ್ವಾ, ಒಬ್ಬ ತಂದೆ ಮಕ್ಕಳು. ಹಾಗಂತ ಭಗವಾನ್ ಭಗವತಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದನ್ನ ಅರ್ಥ ಬಿಡಿಸಿ ಹೇಳಿ ತಿಳ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಸೀದಾ ಭಗವಾನ್ ಅಂದ್ರೆ ಭಗವಂತ ಅಂತ ತಿಳ್ಕೊಂಡ್ ಬಿಡ್ತಾರೆ. ವಾಸ್ತವಿಕವಾಗಿ ಅವರಿಗೆ ದೇವಿ ದೇವತೆಗಳು ಅಂತ ಹೇಳಲಾಗುತ್ತೆ. ಎಲ್ಲ ಮಾತು ತಂದೆ ಕುತ್ಕೊಟ್ಟು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಭಾರತವಾಸಿ ಕಹೆಂಗೆ ಹಮ್ ಭಾರತವಾಸಿ ಪೆಹಲೆ ನೈ ದುನಿಯಾ ಮೇ ಥೆ. ಭಾರತವಾಸಿಗಳಿಗೆ ಗೊತ್ತಿದೆ, ನಾವು ಭಾರತವಾಸಿಗಳು ಮೊದಲು ಹೊಸ ಜಗತ್ತಲ್ಲಿ ಇದ್ವಿ. ಹೊಸ ಜಗತ್ತನ್ನ ಎಲ್ಲರೂ ಬಯಸ್ತಾರೆ. ಬಾಪೂಜಿ ಗಾಂಧೀಜಿಯವರೂ ಹೊಸ ಜಗತ್ತು, ಹೊಸ ರಾಮರಾಜ್ಯವನ್ನ ಬಯಸಿದ್ರು. ಆದ್ರೆ ರಾಮರಾಜ್ಯದ ಅರ್ಥ ಬಿಲ್ಕುಲ್ ಯಾರು ತಿಳ್ಕೊಂಡಿಲ್ಲ. ಆಜ್ಕಲ್ ಮನುಷ್ಯಂಕೋ ಅಪ್ನಾ ಅಹಂಕಾರ ಕಿತ್ನಾ ಹೈ. ಬಾಬಾ ಹೇಳ್ತಾರೆ ಇವತ್ತಿನ ಮನುಷ್ಯರಿಗೆ ಎಷ್ಟೊಂದು ಅಹಂಕಾರ ಇದೆ. ಅಲ್ಪನೆಗೆ ಅಹಂಕಾರ ಜಾಸ್ತಿ ಅನ್ನಂಗೆ ಎಷ್ಟೊಂದು ಅಹಂಕಾರ ಇದೆ. ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರು, ಸತ್ಯಯುಗದಲ್ಲಿ ಎಲ್ಲರೂ ಪಾರಸ ಬುದ್ಧಿಯವರು. ಪರಂತು ಕಿಸ್ಕೋ ಸಮಜ್ ನಹಿ ಹಿ. ಭಾರತ್ ಹಿ ಸತ್ಯಯುಗ್ ಮೇ ಪಾರಸ್ ಬುದ್ಧಿ ತಾ. ಆದ್ರೆ ಇದು ಯಾರಿಗೂ ತಿಳುವಳಿಕೆ ಇಲ್ಲ. ಭಾರತ ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಆಗಿತ್ತು, ಈಗ ಭಾರತ ಕಲಿಯುಗದಲ್ಲಿ ಕಲ್ಲು ಬುದ್ಧಿಯಾಗಿದೆ. ಮನುಷ್ಯ ತೋ ಇನ್ಕೋ ಹಿ ಸ್ವರ್ಗ ಸಮಜ್ತೆ ಹೇ. ಕಲ್ಲು ಬುದ್ಧಿ ಮನುಷ್ಯರು ಈ ಕಲಿಯುಗವನ್ನೇ ಅಲ್ಪ ಸ್ವಲ್ಪ ಸುಖ ನೋಡೇ ಸ್ವರ್ಗ ಅಂತ ತಿಳ್ಕೊತಾರೆ. कहेंगे स्वर्ग में विमान थे, बड़े बड़े महल थे, वो सब अभी है. साइंस कितनी वृद्धि को पाई हुई है, कितना सुख है, ಫ್ಯಾಷನ್ ಆದಿ ಕಿತ್ನಾ ಹೇ. ಸ್ವರ್ಗ ಅಂದ್ರೆ ಮೊದಲು ಇಷ್ಟೊಂದೆಲ್ಲ ಸಾಧನಗಳಿರ್ಲಿಲ್ಲ, ಈಗೆಲ್ಲ ಸಾಧನಗಳು ಬಂದಿದೆ. ವಿಮಾನ ಇದೆ, ದೊಡ್ಡ ದೊಡ್ಡ ಮೆಹಲ್ಗಳಿದೆ, ಇದೆಲ್ಲ ಇದೆ ಅಂದ್ರೆ ಇದನ್ನೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಟ್ರು. ಈ ವಿಜ್ಞಾನ ಇವತ್ತು ಎಷ್ಟೊಂದು
ವಿಕಾಸವನ್ನ ಹೊಂದಿದೆ, ಎಷ್ಟೊಂದು ಸುಖ ಇದೆ, ಎಷ್ಟೊಂದು ಫ್ಯಾಷನ್ ಇದೆ. ಬುದ್ಧಿ ಸಾರಾ ದಿನ್ ಫ್ಯಾಷನ್ ಪಿಚಾಡಿ ಹಿ ರೆಹತಿ ಹೈ. ಬುದ್ಧಿ ಹಗಲಿಡೀ ಇಡೀ ದಿನಾನು ಫ್ಯಾಷನ್ ಹಿಂದೆನೇ ಸುತ್ತುತ್ತಾ ಇರುತ್ತೆ. ನೋಡಿ, ಯಾರಿಗೆಷ್ಟು ದೇಹಾಭಿಮಾನ ಇರುತ್ತೋ ಅವರಿಗಷ್ಟು ದೇಹ ಶೃಂಗಾರದಿಂದನೇ ಸುತ್ತುತ್ತಾ ಇರುತ್ತೆ. ನಾವು ಹೇಳ್ತಾರಲ್ಲ, ಕೆಲವರಿಗೆ ದೇಹಾಭಿಮಾನ ಎಷ್ಟೊಂದಿರುತ್ತೆ ಅಂದ್ರೆ ಗಡಿ ಗಡಿ ಹೋಗಿ ಕನ್ನಡಿ ನೋಡ್ತಾ ಇರ್ತಾರೆ. ಕನ್ನಡಿಯಲ್ಲಿ ತಮ್ಮ ದೇಹ ನೋಡೋದು, ಬೇರೆಯವರು ಅವ್ರ ದೇಹ ನೋಡ್ಬೇಕು, ಇವರು ಅವ್ರ ದೇಹ ನೋಡ್ತಾ ಇರ್ಬೇಕು. आर्टिफिशियल सुंदर बनने के लिए बाल आदि कैसे बनाते हैं, कितना खर्च करते हैं. ಆರ್ಟಿಫಿಷಿಯಲ್ ಸುಂದರತೆಗೋಸ್ಕರ ಕೂದಲೆಲ್ಲ ಎಷ್ಟು ತರ ಶೃಂಗಾರ ಮಾಡ್ತಾರೆ. ಇದೆಲ್ಲ ಕಲಿಯುಗದ ವಿನಾಶದ ಸಂಕೇತಗಳಿವೆ. ಬಾಬಾ ಹೇಳ್ತಾರೆ ಎಷ್ಟು ಖರ್ಚು ಮಾಡ್ತಾರೆ. ಎಲ್ಲ ಫ್ಯಾಷನ್ಗಳು ಬಂದಿದೆ ಚಿತ್ರ ಸಿನಿಮಾಗಳಿಂದ. ತಿಳ್ಕೊತಾರೆ ಪಾರ್ವತಿಯಂತೆ ನಾವು ಕೂದಲು ಮಾಡ್ಕೋತೀವಿ. ಸಬ್ ಕಶಿಶ್ ಕರ್ನೆ ಕೆ ಲಿಯೆ ಬನಾತೆ. ಬೇರೆಯವರನ್ನ ತನ್ನ ದೇಹದ ಕಡೆ ಆಕರ್ಷಿಸಕ್ಕೋಸ್ಕರ ಇದೆಲ್ಲ ಮಾಡೋದು. ಇಲ್ಲಾಂದ್ರೆ ಏನಕ್ಕೋಸ್ಕರ ಮಾಡ್ಬೇಕು? ಭಗವಂತ ಕೊಟ್ಟಿರೋ ಬ್ಯೂಟಿನೇ ನ್ಯಾಚುರಲ್ ಆಗಿ ಎಷ್ಟು ಬ್ಯೂಟಿ ಆಗಿದೆ ನೋಡಿ. ನ್ಯಾಚುರಲ್ ಬ್ಯೂಟಿಯಲ್ಲಿ ಇರೋವ್ರಿಗೂ ಇದೇನೆಲ್ಲ ಪೇಸ್ಟು ಪೌಡ್ರು ಕಪ್ಪುದು ಬಿಳಿದು ಎಲ್ಲ ಹಚ್ಕೊಳ್ತಾರಲ್ಲ ಅವ್ರಿಗೂ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಇಬ್ಬರನ್ನು ಮುಂದಿಟ್ಕೊಂಡು ನೋಡಿ ಯಾರ ಸುಂದರತೆ ಚೆನ್ನಾಗಿದೆ ಅಂತ. आगे पारसी लोगों की स्त्रियां मुंह पर खाली जाली पहनती थी कि कोई देखकर आशिक न हो जाए. ನೋಡಿ, ಪಾರ್ಸಿಗಳು, ಮುಸ್ಲಿಮ್ಸು ಕೆಲವ್ರದ್ದು ಪದ್ಧತಿಯಲ್ಲಿ ಸ್ತ್ರೀಯರು ಹಾಗೆ ಮುಖ ತೋರ್ಸಂಗಿಲ್ಲ. ಮುಖಕ್ಕವರು ಏನಾದ್ರೂ ಪರ್ದೆನ ಹಾಕೊಳ್ತಾರೆ. ಯಾಕೆ ಅಂದ್ರೆ ಬೇರೆಯವರು ನಮ್ಮ ದೇಹದ ಕಡೆ ಆಕರ್ಷಿತರಾಗಬಾರ್ದು ಅಂತ. ಯಾಕೆ ಅಂದ್ರೆ ಮಕ್ಕಳು, ಇದಷ್ಟು ಪತೀತವಾದ ಜಗತ್ತು, ಎಷ್ಟು ಪತೀತ ಕೊಳಕ್ ಜಗತ್ತು ನೋಡಿ ಇವತ್ತು. ಇನ್ನು ಫ್ಯಾಷನ್ ಮಾಡ್ಕೊಂಡ್ರೆ ಹಿಂದ್ ಬೀಳದೆ ಇದ್ರೆ ಏನ್ ಮಾಡ್ತಾರೆ? गाते हैं तुम ही हो, माता पिता तुम ही हो, परंतु किसको कहना चाहिए? मात पिता कौन है ये भी नहीं जानते. ನೀವೇ ಮಾತಾ ಪಿತಾ ಬಂಧು ಸಖ ಎಲ್ಲ ಹೇಳ್ತಾರಲ್ಲ, ಯಾರು ಅವ್ರ ಮಾತಾ ಪಿತಾ ಅದು ಯಾರಿಗೂ ಗೊತ್ತಿಲ್ಲ. ಮಾತ್ ಪಿತಾ ಅಂದ್ರೆ ಅವಶ್ಯಕವಾಗಿ ಅವರು ಆಸ್ತಿ ಕೊಟ್ಟಿರ್ಬೇಕು. ಬಾಬಾನೇ ತುಮ್ ಬಚ್ಚೋं को सुख का वर्षा दिया था, कहते भी है बाबा हम तो आप बिगर किसी से नहीं सुनेंगे. ಬಾಬಾ, ನಿಮ್ಮಿಂದ ನಾವು ಸುಖದ ಆಸ್ತಿ ಪಡೆದಿದ್ವಿ, ನೀವು ನಮ್ಗೆ ಸುಖದ ಆಸ್ತಿ ಕೊಟ್ಟಿದ್ರಿ. ಬಾಬಾ, ನಿಮ್ಮ ವಿನಃ ಇನ್ಯಾರ್ದು ನಾವು ಕೇಳಲ್ಲ, ನಿಮ್ಮನ್ನೇ ನೆನ್ಪು ಮಾಡ್ತೀವಿ. ಆಪ್ಕಾ ಹಿ ಸುನೆಂಗೆ ಬಿಗರ್, ಆಪ್ಕೆ ಬಿಗರ್ ಅವ್ರ ಕಿಸಿ ಸೆ ನೈ ಸುನೆಂಗೆ. ಆ ಥರ ಇದೆಯಾ? ಬಾಬಾ, ನೀವು ಹೇಳೋದು ಬಿಟ್ಟು ಇನ್ಯಾರು ಹೇಳೋದನ್ನು ನಾನು ಕೇಳೋದಿಲ್ಲ, ನೀನು ಹೇಳೋದನ್ನೇ ಕೇಳ್ತೀನಿ ಮಾಡ್ತೀನಿ ಅಂತ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಶ್ರೀ ಬಾಬಾ ಕಿ ಮಹಿಮಾ ಗಾಯಿ ಜಾತಿ ಹೈ. ಶ್ರೀ ಬಾಬೋರ ಮಹಿಮೆ ಗಾಯನದಲ್ಲಿದೆ. ಬ್ರಹ್ಮ ಕಿ ಆತ್ಮ ಭಿ ಖುದ್ ಕೇತಿ ಹೈ ಹಮ್ ಸೋ ಪಾವಂತೆ ಪತೀತ್ ಬನೆ ಹೈ. ಬ್ರಹ್ಮನ ಆತ್ಮನು ಸ್ವಯಂ ಏನು ಹೇಳ್ತಾರೆ? ನಾನು ಪಾವನ ಇದ್ದೆ, ನಾನು ಪತೀತ ಆಗಿದ್ದೀನಿ. ಬ್ರಹ್ಮನ ಮಕ್ಕಳು ನೀವು ಈ ಥರನೇ ಹೇಳ್ತೀರಿ ಅಲ್ವಾ? ನಾವೀಗ ಬ್ರಹ್ಮ ಕುಮಾರ ಕುಮಾರಿಯರು, ಸೋ ದೇವಿ ದೇವತೆಗಳು, ಮತ್ತೆ 84 ಜನ್ಮವನ್ನ ಪಡೆದು ಅಂತಿಮ ಜನ್ಮದಲ್ಲಿ ಪತೀತರಾಗಿದ್ದೀವಿ. ನಂಬರ್ 1 ಪಾವನ್, ನಂಬರ್ 1 ಪತೀತ್. ಯಾರು ನಂಬರ್ 1 ಪಾವನರಿದ್ರು ಸತ್ಯಯುಗದಲ್ಲಿ, ಅವರೇ ಈಗ ನಂಬರ್ 1 ಪತೀತರು. ಹೇಗೆ ತಂದೆ ಹಾಗೆ ಮಕ್ಕಳು ಅಂದ್ರೆ ಎಲ್ಲ ಜೀವಾತ್ಮಗಳು. ಬ್ರಹ್ಮ ಬ್ರಹ್ಮನ ಮಕ್ಕಳು, ತಂದೆ ಹೇಗೋ ಸ್ಥಿತಿ ಅವ್ರದ್ದು ಏನಾಗ್ತಾ ಬಂತು, ಮಕ್ಕಳದ್ದು ಹಾಗೆ. ये खुद भी कहते हैं, शिव बाबा भी कहते हैं, मैं आता हूँ इनके ಬಹು ಜನ್ಮों के अंत में. ಇದು ಬ್ರಹ್ಮ ಬಾಬವರು ಹೇಳ್ತಾರೆ, ಶಿವ ಬಾಬವರು ಹೇಳ್ತಾರೆ, ನಾನು ಬರ್ತೀನಿ ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಯಾರು ಫಸ್ಟ್ ನಂಬರಲ್ಲಿ ಪೂಜ್ಯ ಲಕ್ಷ್ಮೀನಾರಾಯಣರು, ಲಕ್ಷ್ಮೀನಾರಾಯಣರ ರಾಜಧಾನಿಯಲ್ಲಿ ಇದ್ರು. ಈಗ ಸಂಗಮ ಯುಗ, ಕಲಿಯುಗ ಇತ್ತು, ಈಗ ನೀವು ಸಂಗಮ ಯುಗಿ ಆಗಿದ್ದೀರಿ. ಬಾಬಾವ್ರ ಕಲಿಯುಗದಿಂದ ನಮ್ಮನ್ನ ಜ್ಞಾನದ ಬೆಳಕಿನೆಡೆಗೆ ಕರ್ಕೊಂಡ್ ಬಂದಿದ್ದಾರೆ, ಅದರಿಂದ ಸಂಗಮ ಯುಗ. ಬಾಪ್ ಸಂಗಮ್ ಪರ್ ಹಿ ಆತೆ ಹೇ, ಡ್ರಾಮಾ ಅನುಸಾರ ಬಚ್ಚೆ ಬಿ ವೃದ್ಧಿ ಕೋ ಪಾತೆ ಹೇ. ಬಾಬೋರ್ ಬರೋದು ಸಂಗಮ ಯುಗದಲ್ಲಿ. ಡ್ರಾಮಾ ಅನುಸಾರ ಬಾಬೋರ್ ಮಕ್ಕಳ ಸಂಖ್ಯೆನೂ ವೃದ್ಧಿ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಕ್ಕಿದೆ. ಹಂಸೋ ನಾವೇ ದೇವತೆಗಳಿದ್ದವರು, ಕ್ಷತ್ರಿಯ ವೈಶ್ಯ ಶೂದ್ರರಾಗಿದ್ದೀವಿ.
ಸಾರೆ ಚಕ್ರಕ್ಕೂ ಅಚ್ಚಿ ರೀತಿ ತುಮ್ ಜಾನ್ತೆ. ಇಡೀ ಚಕ್ರವನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಇದು ಬಹಳ ಸಹಜ. ನಾವೇ 84 ಜನ್ಮವನ್ನ ಪಡಿತಾ ಬಂದಿದ್ದೀವಿ. कईयों की बुद्धि में ये भी नहीं बैठता है ಸ್ಟೂಡೆಂಟ್ ಮೇ ನಂಬರ್ ವಾರ್ ತೋ ಹೋತೆ ಹಿ ಹೇ. ಕೆಲವ್ರ ಬುದ್ಧಿಯಲ್ಲಿ ಇದನ್ನು ಕುತ್ಕೊಳ್ಳೋದಿಲ್ಲ, ಇಷ್ಟು ಸಹಜವಾದ ಮಾತನ್ನು ಕುತ್ಕೊಳ್ಳೋದಿಲ್ಲ. ವಿದ್ಯಾರ್ಥಿಗಳು ನಂಬರ್ ವಾರ್ ಇರ್ತಾರೆ. राइट से लेकर शुरू करते फर्स्ट क्लास, सेकंड क्लास, थर्ड क्लास. बच्चियां खुद भी कहती हमारी थर्ड क्लास बुद्धि है, हम किसको समझा नहीं सकते हैं. ಬಾಬಾ ಹೇಳ್ತಾರೆ ರೈಟ್ ಸರಿಯಾದ ವಿಧಾನದಲ್ಲಿ ಹೇಳಕ್ ಶುರು ಮಾಡಿದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ತರ ಹೇಳಲಾಗುತ್ತೆ. ಅನೇಕ ಮಕ್ಕಳು ಬಾಬೋರ ಅನೇಕ ಮಕ್ಕಳು ಹೇಳ್ಕೊತಾರೆ, ಬಾಬಾ ನನ್ನ ಬುದ್ಧಿನೇ ಥರ್ಡ್ ಕ್ಲಾಸ್ ಬುದ್ಧಿ, ನಾನು ಯಾರಿಗೂ ತಿಳಿಸ್ಕೊಡಕ್ಕಾಗಲ್ಲ, ನನಗೆಲ್ಲ ಅರ್ಥ ಆಗುತ್ತೆ, ನಾನು ಯಾರಿಗೂ ಹೇಳಕ್ಕಾಗಲ್ಲ. ದಿಲ್ ತೋ ಬೋಧ್ ಹೋತಿ ಪರಂತು ಬೋಲ್ ನೈ ಸಕ್ತೆ, ಬಾಬಾ ಕ್ಯಾ ಕರೆ. ಬಾಬಾ ನಂಗೆಲ್ಲ ಅರ್ಥ ಆಗುತ್ತೆ, ನಂಗೂ ಅನ್ಸುತ್ತೆ ಎಲ್ಲ ತಿಳಿಸ್ಕೊಡ್ಬೇಕು ಬೇರೆಯವರಿಗೆ ಅಂತ, ಆದ್ರೆ ನನಗೆ ತಿಳಿಸ್ಕೊಡಕ್ ಬರಲ್ಲ, ಏನ್ ಮಾಡ್ಲಿ. ಬಾಬಾ ಕ್ಯಾ ಕರೆ, ये हुआ अपने कर्म का हिसाब किताब. ಬಾಬಾ ಹೇಳ್ತಾರೆ ಇದು ಬಾಬೋರ್ ಏನ್ ಮಾಡಕ್ಕಾಗುತ್ತೆ, ಇದು ನಿಮ್ಮದೇ ಕರ್ಮದ ಲೆಕ್ಕಾಚಾರ ಇದು. ಈಗ ಬಾಬಾ ಹೇಳ್ತಾರೆ ನಾನ್ ನಿಮ್ಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. ಕರ್ಮ ಕರ್ನಾ ಹೇ ತೋ ತುಮ್ ಬಚ್ಚೆ ಜಾನ್ತೆ. ಕರ್ಮ ಅಂತೂ ಮಾಡ್ಲೇಬೇಕು, ಕರ್ಮೇಂದ್ರಿಯಗಳಿದೆ, ಇದೆಲ್ಲ ನಿಮ್ ಮಕ್ಕಳಿಗೆ ಗೊತ್ತಿದೆ. ಥರ್ಡ್ ಕ್ಲಾಸ್ ಬುದ್ಧಿ ವಾಲೆ ಇನ್ ಬಾತೋಂಕೋ ಸಮಜ್ನ ಸಕೆ. ಥರ್ಡ್ ಕ್ಲಾಸ್ ಬುದ್ಧಿ ಅಂದ್ರೆ ಡಲ್ ಬುದ್ಧಿ ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಇದು ರಾವಣ ರಾಜ್ಯ, ಆದ್ರೆ ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯ, ರಾವಣ ವ್ಯಾಪಕವಾಗಿದ್ದಾನೆ ಎಲ್ಲರಲ್ಲಿ, ಇದು ಯಾರಿಗೂ ಗೊತ್ತಿಲ್ಲ. ರಾವಣ ರಾಜ್ಯದಲ್ಲಿ ಮನುಷ್ಯರಂತೂ ವಿಕರ್ಮನೆ ಮಾಡ್ತಾ ನೀಚೆ ಹಿ ಗಿರೆಂಗೆ, ಇನ್ನು ಕೆಳಮಟ್ಟಕ್ಕೆ ಬರ್ತಾರೆ. गुरु किया जाता है दुख की दुनिया में, सद्गति के लिए ही गुरु करते कि ಮುಕ್ತಿ ಮೇ ಚಲೇ ಜಾಯ್. ಗುರುಗಳಂತ ಯಾಕೆ ಮಾಡ್ಕೊತಾರೆ, ಗುರುಗಳು ಇಷ್ಟೊಂದು ಜನ ಗುರುಗಳು ಯಾಕೆ ಉಟ್ಕೊಂಡಿದ್ದಾರೆ, ಇದು ದುಃಖದ ಜಗತ್ತು, ಇಲ್ಲಿ ಗುರುಗಳನ್ನ ದುಃಖದಿಂದ ಮುಕ್ತಿ ಹೊಂದಕ್ಕಿಂತ ಗುರುಗಳ ಹತ್ರ ಹೋಗ್ತಾರೆ, ಸದ್ಗತಿಗೆ ಮುಕ್ತಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಅದು ನಿರ್ವಾಣ ಧಾಮ, ನಮ್ಮ ಮನೆ ನಿರ್ವಾಣ ಧಾಮ. ವಾಣಿಯಿಂದ ದೂರ ಇರೋ, ಶಬ್ದದಿಂದ ದೂರ ಇರೋ ಸ್ಥಾನ. ಮನುಷ್ಯ ಅಪನೆ ಕೋ ವಾನಪ್ರಸ್ಥಿ ಕೇತೆ ಹೇ ಮತ್ತು ಕೆಹನೆ ಮಾತ್ರ ಹೇ. ಮನುಷ್ಯರು ತಮ್ಮನ್ ತಾವು 60 ವರ್ಷ ಆದ್ಮೇಲೆ ನಾವು ವಾನಪ್ರಸ್ಥಿಗಳು ಅಂತ ಹೇಳ್ಕೊತಾರೆ. ಬಾಬಾ ಹೇಳ್ತಾರೆ ಇದು ಬರೀ ಹೇಳ್ಕೊಳಕ್ ಮಾತ್ರ. ವಾನಪ್ರಸ್ಥಿ ಅಂದ್ರೆ ವಾಣಿಯಿಂದ ದೂರ ಹೋಗೋ ಪುರುಷಾರ್ಥನೂ ಏನು ಮಾಡಲ್ಲ, ಆದ್ರೆ ವಾನಪ್ರಸ್ಥಿ ಅಂತ ವಯಸ್ಸಿನ ಆಧಾರದ ಮೇಲೆ ಹೇಳ್ತಾರೆ. वानप्रस्थियों की भी सभा होती है, सब कुछ मिल्कियत आदि बच्चों को देकर गुरु के पास जाकर बैठते हैं. कान पान आदि तो जरूर बच्चे ही देंगे. ವಾನಪ್ರಸ್ಥಿಗಳ ಸಭೆನೂ ಇರುತ್ತೆ, ವೃದ್ಧಾವಸ್ಥೆ ಹೊಂದಿರೋಂಥವ್ರದ್ದು ಸಭೆನೂ ಇರುತ್ತಲ್ಲ, ಎಲ್ಲರೂ ಸೇರಿ ಒಂದು ಸಭೆ ಮಾಡ್ತಾರೆ. ತಾವೇ ಹೇಳ್ತಾರೆ ವಾನಪ್ರಸ್ಥಿಗಳು ಅಂದ್ರೆ ತಮ್ಮ ಎಲ್ಲ ಜವಾಬ್ದಾರಿ ಕರ್ತವ್ಯಗಳನ್ನ ಮುಗಿಸಿ ಎಲ್ಲ ಮಕ್ಕಳಿಗೆ ಕೊಟ್ಟು ಯಾರಾದ್ರೂ ಗುರುಗಳ ಹತ್ರ ಹೋಗ್ತಾರೆ, ಅವ್ರ ಸಂಘದಲ್ಲಿ ಇರ್ತಾರೆ. ಅಂದ್ರೆ ಗುರುಗಳ ಹತ್ರ ಅಂದ್ರೆ ಅಲ್ಲೇ ಹೋಗಿರಲ್ಲ, ಹೆಚ್ಚಿನ ಸಮಯ ಅಲ್ಲಿ ಕಳೀತಾರೆ. ಮಕ್ಕಳಂತೂ ಅವ್ರ ಮಕ್ಕಳೇ ಅವ್ರನ್ನ ಪಾಲನೆನೂ ಮಾಡ್ಬೇಕು. परंतु वानप्रस्थ का अर्थ कोई भी नहीं समझते, किसी की बुद्धि में ये नहीं आता हमको निर्वाण धाम में जाना है. ವಾನಪ್ರಸ್ಥದ ಅರ್ಥನೇ ಮನುಷ್ಯರಿಗೆ ಗೊತ್ತಿಲ್ಲ, ಶಬ್ದ ಹೇಳ್ತಾರೆ, ಯಾರ ಬುದ್ಧಿಗೂ ಇದರ ಅರಿವಿಲ್ಲ, ನಾವು ನಿರ್ವಾಣ ಧಾಮಕ್ಕೆ ಹೋಗ್ಬೇಕು, ವಾಣಿಯಿಂದ ದೂರ ನಮ್ಮ ಮನೆಗೆ ವಾಪಸ್ ಹೋಗ್ಬೇಕನ್ನೋದು ಗೊತ್ತಿಲ್ಲ. ವ ಕೊಯ್ ಗೊರ್ ನಹಿ ಸಮಜ್ತೆ, ವ ತೋ ಸಮಜ್ತೆ ಹೇ ಜ್ಯೋತ್ ಜ್ಯೋತಿ ಮೇ ಸಮಾ ಜಾಯೆಂಗೆ. ಅದು ಮನೆ ಅಂತ ಗೊತ್ತಿಲ್ಲ, ತಿಳ್ಕೊತಾರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಲೀನ ಆಗ್ಬಿಡುತ್ತೆ. ವಾಸ್ತವಿಕವಾಗಿ ನಿರ್ವಾಣ ಧಾಮ ನಾವೆಲ್ಲ ಆತ್ಮಗಳಿರೋ ಸ್ಥಾನ ಅದು. आगे 60 वर्ष के बाद वानप्रस्थ लेते थे जैसे कि ಕಾಯ್ದಾತ. ಮೊದಲೆಲ್ಲ ವಾನಪ್ರಸ್ಥಿಗಳು ಅಂದ್ರೆ 60 ವರ್ಷ ಆದ್ಮೇಲೆ ತಮ್ಮ ಎಲ್ಲ ಜವಾಬ್ದಾರಿ ಕರ್ತವ್ಯಗಳನ್ನು ಮುಗಿಸಿ ಎಲ್ಲ ಮಕ್ಕಳಿಗೆ ವಹಿಸ್ಕೊಟ್ಟು ಹೋಗ್ಬಿಡ್ತಾ ಇದ್ರು. ಇದು ಕಾಯ್ದೆ ಇತ್ತು, ನಿಯಮ ಪ್ರಮಾಣ. 60 ವರ್ಷ ಆಯ್ತು ಅಂದ್ಮೇಲೆ ಆತ್ಮ ಕಲ್ಯಾಣದ ಸಾಧನೆ ಮಾಡ್ತಾ ಇದ್ರು. अभी भी ऐसे करते हैं, अब तुम समझा सकते हो, वाणी से परे तो कोई जा नहीं सकते हैं. ಬಾಬಾ ಹೇಳ್ತಾರೆ ಈಗಲೂ ಮಾಡ್ತಾರೆ ಕೆಲವರು. ಈಗೆಲ್ಲ ವೃದ್ಧಾಶ್ರಮ, ವಾನಪ್ರಸ್ಥಾಶ್ರಮ ಅಲ್ಲ, ವೃದ್ಧಾಶ್ರಮಗಳನ್ನ ಮಾಡ್ಬಿಟ್ಟಿದ್ದಾರೆ.
ಬಾಬಾ ಹೇಳ್ತಾರೆ ವಾಣಿಯಿಂದ ದೂರ ಅಂತೂ ಯಾರು ಹೋಗೋ ಪ್ರಯತ್ನನೇ ಮಾಡೋದಿಲ್ಲ. ಈ ಬಾಬೋರನ್ನ ಕರ್ದಿರೋದು ಯಾಕೆ? ಏ ಪತಿತ ಪಾವನ ತಂದೆ ಬಾ ಅಂತ ಕರ್ದಿದ್ದೀರಿ, ನಮ್ಮನ್ನ ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿ. ಮುಕ್ತಿಧಾಮ ಅಂದ್ರೆ ಎಲ್ಲ ಆತ್ಮಗಳ ಮನೆ. ನಿಮ್ಮ ಮಕ್ಕಳು ಸತ್ಯುಗದಲ್ಲೂ ಎಷ್ಟೊಂದು ಸುಖವಾಗಿರ್ತೀರಿ. तो वहां कौन रहते हैं, कैसे वृद्धि होती है, आदमशुमारी का भी किसको पता नहीं है. ಬಾಬೋರ್ ಸತ್ಯುಗದ ಬಗ್ಗೆನೂ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಲ್ಲಿ ಯಾರು ಇರ್ತಾರೆ, ಹೇಗ್ ವೃದ್ಧಿ ಆಗುತ್ತೆ, ಅಲ್ಲಿಯ ಜನಸಂಖ್ಯೆ ಏನು, ಇದೇನು ಇವತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ರಾಮ ರಾಜ್ಯದ ಜನಸಂಖ್ಯೆ ಎಷ್ಟಿರುತ್ತೆ, ರಾವಣ ರಾಜ್ಯದ ಜನಸಂಖ್ಯೆ ಎಷ್ಟಿದೆ, ಬಚ್ಚೆ ಆದಿ ಕೇಸೆ ಜನ್ಮ ಲೇಂಗೆ ಕುಚ್ ಬಿ ನಹೀ ಸಮಜ್ತೆ ಹೇ. ಮಕ್ಕಳು ಹೇಗ್ ಜನ್ಮ ತಗೊಳ್ತಾರೆ, ಯಾವ ಬಲ ಇರುತ್ತೆ ಅಲ್ಲಿ, ಯಾವ ಬಲದ ಮೇಲೆ ಅಲ್ಲಿ ರಾಜ್ಯ ನಡೆಯುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಯಾವುದೇ ವಿದ್ವಾನ್ ಆಚಾರ್ಯ ಪಂಡಿತರು ಯಾರೂ ಇಲ್ಲ ಇದನ್ನ ತಿಳಿದವರು. ಡ್ರಾಮಾಕ್ಕೆ ಚಕ್ರಕ್ಕೋ ಕೊಯ್ ಸಮಜಾ ಸಕೆ, ಡ್ರಾಮಾದ ರಹಸ್ಯವನ್ನ ಹೇಳೋರು ಅಥವಾ ತಿಳಿದವರು ಯಾರೂ ಇಲ್ಲ. 84 ಲಕ್ಷ ಜನ್ಮದ ಚಕ್ರ ಹೇಗಾಗಕ್ ಸಾಧ್ಯ? ಕಿತ್ನಿ ರಾಂಗ್ ಬಾತೆ, ಎಷ್ಟು ಅಸತ್ಯ ಮಾತುಗಳು. ಬಿಲ್ಕುಲ್ ಮನುಷ್ಯರ ಬುದ್ಧಿನೇ ಉಲ್ಟಾ ನೇತಾಡ್ತಾ ಇದೆ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬಾ ಅವರು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಇರುತ್ತೆ, ಅಲ್ಲಿ ಯಾವುದೇ ಕೆಟ್ಟ ಕರ್ಮಗಳು ಆಗೋದಿಲ್ಲ. इसलिए कर्म अकर्म हो जाते हैं. यहाँ मनुष्य जो भी कर्म करते विकर्म हो जाते हैं. ಆದ್ದರಿಂದ ಅಲ್ಲಿ ಸತ್ಯ ತ್ರೇತಾಯುಗದ ಕರ್ಮ ಅಕರ್ಮ ಆಗುತ್ತೆ. ಏಕೆಂದ್ರೆ ಅಲ್ಲಿ ಯಾವುದೇ ಕೆಟ್ಟ ಕರ್ಮಗಳು ಇರೋದಿಲ್ಲ. ಇಲ್ಲಿ ಮನುಷ್ಯರು ಏನ್ ಕರ್ಮ ಮಾಡಿದ್ರು ಅದು ವಿಕರ್ಮ ಅಂತಾನೆ ಕರೆಸ್ಕೊಳ್ಳುತ್ತೆ. ಏಕೆಂದ್ರೆ ಯಾವುದಾದ್ರೂ ಒಂದು ವಿಕಾರಕ್ಕೆ ವಶ ಆಗಿ ಮಾಡೋ ಕರ್ಮ. अभी तुम बच्चे जानते हो छोटे बड़े सबकी सारी दुनिया की वानप्रस्थ ಅವಸ್ಥಾ है. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಚಿಕ್ಕವರು ದೊಡ್ಡವರು ಮಕ್ಕಳು ಮುದುಕರು ಎಲ್ಲರದು ಇಡೀ ಪ್ರಪಂಚದ್ದೇ ವಾನಪ್ರಸ್ಥ ಸ್ಥಿತಿ. ಎಲ್ಲರೂ ವಾಣಿಯಿಂದ ದೂರ ಹೋಗೋರಿದ್ದೀರಿ. ಕರಿತೀರಿ ಹೇ ಪತಿತ ಪಾವನ ಬಾ, ನಮ್ಮನ್ನ ಬಂದು ಪತಿತರಿಂದ ಪಾವನ ಮಾಡುವಂತ. परंतु जब तक पावन नई दुनिया नहीं, यहाँ पति दुनिया में पावन तो कोई रह न सके. ಬಾಬಾ ಹೇಳ್ತಾರೆ ಎಲ್ಲಿವರೆಗೂ ಪಾವನ ಜಗತ್ತು ಬರೋದಿಲ್ವೋ ಅಲ್ಲಿವರೆಗೂ ಈ ಪತೀತ ಜಗತ್ತಲ್ಲಿ ಯಾರು ಒಬ್ರು ಪಾವನರಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪತೀತ ಜಗತ್ತು ಇದು ವಿನಾಶ ಆಗ್ಬೇಕು. ನಿಮಗೆ ಗೊತ್ತಿದೆ ನಾವು ಪುನಃ ಹೊಸ ಜಗತ್ತಿಗೆ ಹೋಗ್ತೀವಿ. ಕೇಸೆ ಜಾಯಂಗೆ, ಸಾರಿ ನಾಲೆಜ್, ಎಲ್ಲ ಜ್ಞಾನ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಇದು ಹೊಸ ಜ್ಞಾನ ಹೊಸ ಜಗತ್ತಿಗೆ, ಅಮರ ಲೋಕ ಅಥವಾ ಪಾವನ ಜಗತ್ತಿಗೋಸ್ಕರ ಈ ಜ್ಞಾನ. ಈಗ ನೀವು ಕೂತಿದ್ದೀರಿ ಸಂಗಮ ಯುಗದಲ್ಲಿ, ಇದು ನಿಮಗೆ ಗೊತ್ತಿದೆ. ದೂಸರೆ ಜೋ ಭಿ ಮನುಷ್ಯ ಬ್ರಾಹ್ಮಣ ನಹಿ ವ ಕಲಿಯುಗ ಮೇ. ಆ ಬ್ರಾಹ್ಮಣರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಮಾತ್ರ ಸಂಗಮ ಯುಗದಲ್ಲಿದ್ದೀವಿ. ಇನ್ಯಾರೆಲ್ಲ ಇದ್ದಾರೆ ಎಲ್ಲರೂ ಕಲಿಯುಗದಲ್ಲಿದ್ದಾರೆ. ಹಂಸ ಸಂಗಮ್ ಪರ್ ಜಾ ರಹೆ ಹೇ ಸತ್ಯುಗ ಮೇ. ಸಂಗಮ ಯುಗದ ಸೇತುವೆ ದಾಟ್ಕೊಂಡು ಈಗ ಸತ್ಯುಗಕ್ಕೆ ಹೋಗ್ತಾ ಇದೀವಿ. ಅವಶ್ಯಕವಾಗಿ ಇದು ಸಂಗಮ ಯುಗ. ಬಾಬಾ ಹೇಳ್ತಾರೆ ಅದಂತೂ ಸ್ವರ್ಗ, ಅದಕ್ಕೆ ಸಂಗಮ ಅಂತ ಕರೆಯೋದಿಲ್ಲ. ಸಂಗಮ ಈಗ, ಸಂಗಮ ಯುಗ ಎಲ್ಲ ಯುಗಕ್ಕಿಂತ ಬಹಳ ಚಿಕ್ಕ ಯುಗ. ಇದನ್ನ ಅಧಿಕ ಯುಗ ಅಂತನೂ ಕರೀಲಾಗುತ್ತೆ. जिसमें मनुष्य पापात्मा से धर्मात्मा बनते हैं, इसलिए इनको धर्मायु युग भी कहा जाता है. ಅಧಿಕ ಮಾಸದಲ್ಲಿ ಏನ್ ಮಾಡ್ತಾರೆ, ಮನುಷ್ಯರು ಪಾಪ ಮಾಡಲ್ಲ, ಕೆಟ್ಟದ್ದು ಯೋಚನೆ ಮಾಡಲ್ಲ, ಅಂದ್ರೆ ಅಟೆನ್ಷನ್ ಇರುತ್ತೆ, ಧರ್ಮಾತ್ಮಗಳಾಗ್ತಾರೆ, ದಾನ ಧರ್ಮ ಭಕ್ತಿ ಎಲ್ಲ ಮಾಡ್ತಾರೆ. ಅದಕ್ಕೆ ಇದನ್ನ ಧರ್ಮಾಯು ಯುಗ ಅಂತ ಕರೆಯೋದು. ಕಲಿಯುಗದಲ್ಲಂತೂ ಎಲ್ಲ ಮನುಷ್ಯರು ಅಧರ್ಮಿಗಳು. ವಹಾತೋ ಸಭಿ ಧರ್ಮಾತ್ಮ ಹೋತೆ. ಸತ್ಯುಗದಲ್ಲಂತೂ ಎಲ್ಲರೂ ಧರ್ಮಾತ್ಮರಿರ್ತಾರೆ. तो ये ज्ञान अब तुम्हारी बुद्धि में आया है, वह है पत्थर बुद्धि. कितना प्रभाव है भक्ति मार्ग का. ऐसी पत्थर की मूर्तियां बनाते जो देखने से ही दिल खुश हो जाए. ಭಕ್ತಿ ಮಾರ್ಗದ ಎಷ್ಟು ಪ್ರಭಾವ ಇದೆ. ಕಲ್ಲಿನ ಮೂರ್ತಿಗಳನ್ನ ಆ ಥರ ಕೆತ್ತನೆ ಮಾಡ್ತಾರೆ, ನೋಡಿದ್ರೇನೆ ಖುಷಿ ಆಗ್ಬಿಡುತ್ತೆ. ಅದು ಕಲ್ಲಿನ ಪೂಜೆ. ಶಿವನ್ ಮಂದಿರದಲ್ಲೂ ನೋಡಿ, ಮಂದಿರಕ್ಕೂ ಎಷ್ಟು ದೂರ ದೂರದಿಂದ ಹೋಗ್ತಾರೆ ಪೂಜೆ ಮಾಡಕ್ಕೆ. ಶಿವನ್ ಚಿತ್ರ ಮನೇಲಿ ಇಟ್ಕೊಂಡು ಮಾಡ್ಬೋದು,
ಆದ್ರೆ ಇಷ್ಟೊಂದು ದೂರ ದೂರ ಯಾಕೆ ಕಲಿಬೇಕು? ಎಲ್ಲ ಜ್ಞಾನ ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. अब तुम्हारी आंख खुली है, ಬುದ್ಧಿ ಕೆ ಕಪಾಟ್ ಖುಲೆ ಹೇ. ಈಗ ನಿಮ್ಮ ಅಂತರ್ದೃಷ್ಟಿ ತೆಗೆದಿದೆ, ಬುದ್ಧಿಯ ನೇತ್ರ ತೆಗೆದಿದೆ. ಬಾಬೋರಿ ಜ್ಞಾನ ಕೊಟ್ಟಿದ್ದಾರೆ. ಪರಂಪಿತ ಪರಮಾತ್ಮ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ, ಅವರೇ ಜ್ಞಾನದ ಸಾಗರ, ನಾಲೆಜ್ಫುಲ್. ಆತ್ಮ ಇವ ನಾಲೆಜ್ ಧಾರಣ ಕರ್ತಿ ಹೇ. ಆತ್ಮನು ಈ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳುತ್ತೆ. ಆತ್ಮನೇ ಎಲ್ಲ ಪದವಿ ಪಡ್ಕೊಳ್ಳೋದು, ಪ್ರೆಸಿಡೆಂಟೋ ಪ್ರೈಮ್ ಮಿನಿಸ್ಟರೋ ಮುಂತಾಗಿದ್ದು. ಮನುಷ್ಯ ತೋ ದೇಹ ಅಭಿಮಾನಿ ಹೋನೆ ಕಾರಣ ದೇಹಕ್ಕೆ ಹಿ ಮಹಿಮಾ ಕರ್ತೆ ರೇತೆ ಹೇ. ನೋಡಿ, ಜಗತ್ತಲ್ಲಿ ಮನುಷ್ಯರು ದೇಹ ಅಭಿಮಾನ ಎಷ್ಟಿದೆ ಅಂದ್ರೆ ಈ ದೇಹದ್ದೇ ವರ್ಣನೆ, ದೇಹದ್ದೇ ವರ್ಣನೆ, ದೇಹ ಜನ್ಮದ್ದೇ ವರ್ಣನೆ, ದೇಹ ಸುಂದರತೆದೇ ವರ್ಣನೆ, ದೇಹದಾರಿ ಮಕ್ಕಳದ್ದೇ ವರ್ಣನೆ, ಎಲ್ಲ ಟೋಟಲ್ ದೇಹಾಭಿಮಾನದ ಕಾರಣ ದೇಹದ್ದೇ ವರ್ಣನೆ ಮಾಡ್ತಾರೆ. ನೀವು ಯಾರ ವರ್ಣನೆ ಕೇಳಿ, ಪರಮಾತ್ಮನ ವರ್ಣನೆ ಮಾಡೋರೆಷ್ಟು, ಆತ್ಮ ಕಲ್ಯಾಣದ ವರ್ಣನೆ ಮಾಡೋರೆಷ್ಟು ನೋಡಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಆತ್ಮನೇ ಎಲ್ಲವನ್ನ ಮಾಡುತ್ತೆ. ನೀವು ಆತ್ಮ 84 ಜನ್ಮದ ಚಕ್ರದಲ್ಲಿ ಬಂದು ಬಿಲ್ಕುಲ್ ದುರ್ಗತಿಯನ್ನ ಹೊಂದಿದಿರಿ. ಅವಿಯಂ ಪಾಪಾತ್ಮ ಆತ್ಮಾಕ್ನೆ ಬಾಪ್ ಕೋ ಪೇಚಾನಾ ಹಿ, ಬಾಪ್ ಸೇ ವರ್ತಾ ಲೇ ರಹೆ ಹಿ. ಈಗ ನೀವು ಆತ್ಮಗಳು ಬಾಬೋರನ್ನ ತಿಳ್ಕೊಂಡಿದ್ದೀರಿ, ಬಾಬೋರಿಂದ ಆಸ್ತಿ ತಗೋತಾ ಇದ್ದೀರಿ. ಆತ್ಮ ಕೋ ಶರೀರ ತೋ ಜರೂರ್ ಧಾರಣ ಕರ್ನಾ ಪಡೆ. ಆತ್ಮ ಅಂತೂ ಈ ಶರೀರನ ಧಾರಣೆ ಮಾಡಲೇಬೇಕು. ಶರೀರ ಇಲ್ಲದೆ ಆತ್ಮ ಹೇಗ್ ಮಾತಾಡುತ್ತೆ, ಹೇಗ್ ಕೇಳಿಸ್ಕೊಳುತ್ತೆ? ಬಾಬಾ ಹೇಳ್ತಾರೆ, ನಾನು ನಿರಾಕಾರ, ನಾನು ಈ ಶರೀರನ ಆಧಾರ ತಗೋತೀನಿ. ನಿಮಗೆ ಗೊತ್ತಿದೆ, ಶ್ರೀ ಬಾಬಾ ಬ್ರಹ್ಮ ತನುವಲ್ಲಿ ಬಂದು ನಮ್ಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ಮಾತು ನೀವು ಬ್ರಹ್ಮ ಕುಮಾರ ಕುಮಾರಿಯರೇ ತಿಳಿಸ್ಕೊಡೋದು, ತಿಳ್ಕೊಂಡಿರೋದು ನೀವೇ, ತಿಳಿಸ್ಕೊಡೋದು ನೀವೇ. ಇನ್ಯಾರಿಗೆ ಗೊತ್ತು ತಿಳಿಸ್ಕೊಡಕ್ಕೆ? तुमको ज्ञान मिला है, ब्रह्मा द्वारा आदि सनातन देवी देवता धर्म की स्थापना होती है. ಈಗ ನಿಮಗೆ ಬ್ರಹ್ಮನ ಮೂಲಕ ಜ್ಞಾನ ಸಿಕ್ಕಿದೆ. ಬ್ರಹ್ಮನ ಮೂಲಕನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಅದೇ ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಇಸ್ಮೆ ಮೂಂಜನೆ ಕಿ ಬಾತಿ ನೆ, ಇದರಲ್ಲಿ ಗೊಂದಲದ ಮಾತೇ ಇಲ್ಲ. ಶ್ರೀ ಬಾಬಾ ನಮಗ್ ತಿಳಿಸ್ಕೊಡ್ತಾರೆ. ಫಿರ್ ಹಮ್ ಔರೋಂಕೋ ಸಮಜಾತೆ ಹೈ. ಮತ್ತೆ ನಾವು ಬೇರೆಯವ್ರಿಗೆ ತಿಳಿಸ್ಕೊಡ್ತೀವಿ. ನಮಗ್ ತಿಳಿಸ್ಕೊಡೋರು ಶ್ರೀ ಬಾಬೋರು. ನೋಡಿ, ನಮ್ಗೆ ಎಷ್ಟು ಖುಷಿ ನಶೆ ಇರಬೇಕು. ನೇರವಾಗಿ ಬಾಬೋರ್ ನಮಗ್ ಕುತ್ಕೊಂಡು ಎಲ್ಲ ತಿಳಿಸ್ಕೊಡ್ತಾರೆ. ಇನ್ನು ನಾವು ಬೇರೆಯವ್ರಿಗೆ ತಿಳಿಸ್ಕೊಡ್ತೀವಿ. ಈಗ ನೀವು ಹೇಳ್ತೀರಿ, ನಾವು ಪತೀತರು ಪಾವನರಾಗ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಇದು ಪತೀತ ಜಗತ್ತು, ರಾವಣ ರಾಜ್ಯ ಇದು. ರಾವಣ ಪಾಪಾತ್ಮಗಳನ್ನಾಗಿ ಮಾಡ್ತಾನೆ. ಅವ್ರು ಕೋಯಿ ಬಿ ನಹಿ ಜಾನ್ತೆ ಹೇ, ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಬಲ್ ರಾವಣ್ ಕಿ ಎಫಿಜಿ ಜಲಾತೆ ಪರಂತು ಕುಚ್ ಬಿ ಸಮಜ್ತೆ ನಹಿ. ರಾವಣಂದು ಚಿತ್ರ ಮಾಡಿ ಸುಡ್ತಾರೆ, ಆದ್ರೆ ಏನು ಅರಿವಿಲ್ಲ. ಹೇಳ್ತಾರೆ, ಸೀತೆಯನ್ನ ರಾವಣ ಅಪಹರಿಸ್ತಾ, ಇದು ಮಾಡ್ದ ಅದು ಮಾಡ್ದ, ಎಷ್ಟು ಕತೆಗಳನ್ನು ಕುತ್ಕೊಂಡು ಬರ್ದಿಯಾರೆ. ಬೈಟ್ಕರ್ ಸುನ್ತೇತೋ ರೋ ಲೇತೆ. ಮತ್ತೆ ಯಾವ ತರ ಹೇಳ್ತಾರೆ ರಾಮಾಯಣ ಮಹಾಭಾರತ ಅಂದ್ರೆ, ಕೇಳೋರು ಕೇಳ್ತಾ ಕೇಳ್ತಾ ಅವ್ರು ಆ ಕಾಲಕ್ಕೆ ಹೊರಟೋಗ್ಬಿಡ್ಬೇಕು, ಅವರು ಅಳಕ್ ಶುರು ಮಾಡ್ತಾರೆ. ಇದೆಲ್ಲ ದಂತ ಕಥೆಗಳು. ಬಾಬೋರ್ ನಮ್ಗೆ ವಿಕರ್ಮ ಜೀತರನ್ನಾಗಿ ಮಾಡ್ಲಿಕ್ಕೆ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ, ಕಹಾವಿ ಬುದ್ಧಿ ನಹಿ ಲಗಾವ್, ನನ್ನ ಬಿಟ್ಟು ನಿಮ್ಮ ಬುದ್ಧಿ ಎಲ್ಲೂ ಜೋಡಿಸ್ಬೇಡಿ. ಶ್ರೀ ಬಾಬೋರ್ ನಮ್ಗೆ ತನ್ನ ಪರಿಚಯ ಕೊಟ್ಟಿದ್ದಾರೆ. ಪತಿತ ಪಾವನ ತಂದೆ ಬಂದು ತನ್ನ ಪರಿಚಯ ಕೊಡ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ಎಷ್ಟು ಮಧುರವಾಗಿದ್ದಾರೆ, ಯಾರು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಅಚ್ಚ, ಮಧುರ, ಅತಿ ಮಧುರ, ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಕರ್ಮ, ಅಕರ್ಮ ಹಾಗೂ ವಿಕರ್ಮದ ಗತಿಯನ್ನು ತಿಳಿದು ಶ್ರೇಷ್ಠ ಕರ್ಮವನ್ನ ಮಾಡಿ, ಜ್ಞಾನ ದಾನ ಮಾಡಿ ಧರ್ಮಾತ್ಮರಾಗಿ. ಜ್ಞಾನ ದಾನ ಮಾಡಿ ಧರ್ಮಾತ್ಮರು ಅಂದ್ರೆ ದೇವತೆಗಳಿಗೆ ಹೇಳೋದು. ಎರಡನೇದು, ಇದೀಗ ವಾನಪ್ರಸ್ಥ ಅವಸ್ಥೆ ಎಲ್ಲರದು.
ಇಡೀ ಜಗತ್ತಿಂದೇ ಈಗ ವಾನಪ್ರಸ್ಥ ಸ್ಥಿತಿ. ಇದು ಅಂತಿಮ ಗಳಿಗೆಗಳು. ಈಗ ಪಾವನರಾಗಿ ಪಾವನ ಜಗತ್ತಿಗೆ ಹೋಗ್ಬೇಕು. ಪಾವನರಾಗೋ ಸಂದೇಶ ಎಲ್ಲರಿಗೂ ಕೊಡ್ಬೇಕು. प्रदान पांचवी तानर बनने के लिए सर्व द्वारा संतुष्टता का पासपोर्ट प्राप्त करने वाले संतुष्ट मणि भव. ಪಾಸ್ವಿ ಆನರ್ ಆಗ್ಲಿಕ್ಕೆ, ಗೌರವಾನ್ವಿತವಾಗಿ ತೇರ್ಗಡೆ ಆಗ್ಲಿಕ್ಕೆ ಸರ್ವರಿಂದ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತಿ ಮಾಡ್ಕೊಳ್ಳೋರೆ संतुष्ट मणि भव. जो बच्चे अपने आप से, अपने पुरुषार्थ व सर्विस से ब्राह्मण परिवार के संपर्क से सदा संतुष्ट रहते उन्हें ही संतुष्ट मणि कहा जाता है. ಯಾವ ಮಕ್ಕಳು ತನ್ನಿಂದ ತಾನು ಸ್ವಯಂಯಿಂದ, ತನ್ನ ಪುರುಷಾರ್ಥದಿಂದ, ಸೇವೆಯಿಂದ, ಬ್ರಾಹ್ಮಣ ಪರಿವಾರದ ಸಂಪರ್ಕದಿಂದ ಸದಾ ಸಂತುಷ್ಟವಾಗಿರ್ತಾರೋ ಅವರಿಗೆ ಸಂತುಷ್ಟ ಮಣಿ ಅಂತ ಕರೀಲಾಗುತ್ತೆ. सर्व आत्माओं के संपर्क में अपने को संतुष्ट रखना व सर्व को संतुष्ट करना. ಸರ್ವ ಆತ್ಮಗಳ ಸಂಪರ್ಕದಲ್ಲಿ ಬರ್ತಾನೋ ತನ್ನನ್ನು ಸಂತುಷ್ಟವಾಗಿಟ್ಕೋಬೇಕು ಹಾಗೂ ಸರ್ವರನ್ನು ಸಂತುಷ್ಟ ಪಡಿಸ್ಬೇಕು. इसमें जो विजयी बनते वही विजय माला में आते. ಯಾರು ಈ ಸಬ್ಜೆಕ್ಟ್ ಅಲ್ಲಿ ವಿಜಯಿಗಳಾಗ್ತಾರೋ ಅವರೇ ವಿಜಯ ಮಾಲೆಯಲ್ಲಿ ಬರ್ತಾರೆ. ಪಾಸ್ವಿತ್ ಆನರ್ ಆಗ್ಲಿಕ್ಕೆ ಸರ್ವರಿಂದ ಸಂತುಷ್ಟತೆಯ ಪಾಸ್ಪೋರ್ಟ್ ಸಿಗ್ಬೇಕು. ನೋಡಿ ಎಲ್ಲಿಂದ ಎಲ್ಲಿಗೆ ಬಾಬು ರಿಸಲ್ಟ್ ಇಟ್ಟಿದ್ದಾರೆ. ಪಾಸ್ವಿತ್ ಆನರ್ ಆಗ್ಲಿಕ್ಕೆ ಸರ್ವರಿಂದ ಸಂತುಷ್ಟತೆಯ ಪಾಸ್ಪೋರ್ಟ್ ಸಿಗ್ಬೇಕು. ಈ ಪಾಸ್ಪೋರ್ಟ್ ತಗೊಳ್ಳಿಕ್ಕೆ ಎಲ್ಲರನ್ನು ಸಂತುಷ್ಟ ಯಾವಾಗ ಪಡಿಸಕ್ಕಾಗುತ್ತೆ? ಎಲ್ಲರೂ ನಮಗೆ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ನಮ್ಗೆ ಪಾಸ್ಪೋರ್ಟ್. ಈ ಪಾಸ್ಪೋರ್ಟ್ ತಗೊಂಡ್ಮೇಲೆ ನಾವು ಮುಂದಕ್ಕೆ ಹೋಗಕ್ಕಾಗೋದು. यह पासपोर्ट लेने के लिए सिर्फ सहन करने व समाने की शक्ति धारण करो. ಈ ಪಾಸ್ಪೋರ್ಟ್ ಯಾರಿಗೆ ಸಿಗುತ್ತೆ? ಏನ್ ಕೊಡ್ಬೇಕು? ಬಾಬಾ ಹೇಳ್ತಾರೆ, ಒಂದು ಸಹನೆ ಮಾಡ್ಕೊಡ್ಬೇಕು, ಇನ್ನೊಂದು ಅಳವಡಿಸ್ಕೊಡ್ಬೇಕು. ಈ ಎರಡು ಶಕ್ತಿ ಧಾರಣೆ ಮಾಡ್ಕೊಳ್ಳಿ. ಅವಶ್ಯಕವಾಗಿ ಎಲ್ಲರೂ ನಿಮ್ಮಿಂದ ಸಂತುಷ್ಟವಾಗೂ ಇರ್ತಾರೆ, ನೀವು ಸಂತುಷ್ಟ ಮಣಿಗಳಾಗ್ತೀರಿ. ಯಾವ ಎರಡು ಶಕ್ತಿ ಬೇಕು? ಒಂದು ಸಹನೆ ಮಾಡ್ಕೊಳ್ಳೋ ಶಕ್ತಿ, ಇನ್ನೊಂದು ಅಳವಡಿಸ್ಕೊಳ್ಬೇಕು. ಚಿಕ್ಕ ಮಾತನ್ನು ತಗೊಂಡೋಗಿ 100 ಜನ ಕೇಳ್ಕೊಂಬಂದು ಎಲ್ಲರ ಮನ್ಸನ್ನು ಕೆಡಿಸಿದ್ರೆ ಹೆಂಗಾಗುತ್ತೆ? ಎಲ್ಲರೂ ಸಂತುಷ್ಟ ಹೆಂಗಾಗ್ತಾರೆ? ಮತ್ತೆ ಏನೇ ಮಾತುಗಳು ಬಂದರೂ ಸಹನೆ ಮಾಡ್ಕೊಳ್ಳೋರೆ ತಾಳ್ಮೆಯಿಂದ ಇರಕ್ಕಾಗುತ್ತೆ. ಅವರೇ ಘರ್ಷಣೆ ಆಗ್ಲಿ ಮತ್ತೊಂದರಲ್ಲಿ ಬರೋದಿಲ್ಲ. ಅದಕ್ಕೆ ಎರಡು ಶಕ್ತಿ, ಇದು ತುಂಬಾ ವಿಶಾಲವಾಗಿದೆ. ಸಹನ ಶಕ್ತಿ ಮತ್ತು ಅಳವಡಿಸ್ಕೊಳ್ಳೋ ಶಕ್ತಿನ ಧಾರಣೆ ಮಾಡ್ಕೊಳ್ಳಿ. ಸ್ಲೋಗನ್, रहम दिल बन सेवा द्वारा निराश और थकी हुई आत्माओं को सहारा दो. ಕರುಣಾ ಹೃದಯಿಗಳಾಗಿ ಸೇವೆಯಿಂದ ನಿರಾಶರು ಹಾಗೂ ಸುಸ್ತಾಗಿರೋ ಆತ್ಮಗಳಿಗೆ ಆಶ್ರಯ ಆಗಿರಿ. ಎಲ್ಲ ಆತ್ಮಗಳು ಏನಾಗಿದ್ದಾರೆ? ಆಶಾ ಭಾವನೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಸುಸ್ತಾಗಿದ್ದಾರೆ. ಅಲ್ದು ನೋಡಿ ಮಾಡಿ ಎಲ್ಲ ಸುಸ್ತಾಗಿದ್ದಾರೆ. ಈ ಆತ್ಮಗಳಿಗೆ ನೀವು ಕರುಣಾ ಹೃದಯಿಗಳಾಗಿ ಆಶ್ರಯ ಕೊಡಿ. ಅವ್ಯಕ್ತ ಇಶಾರೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಪವರ್ಫುಲ್ ಯಾದ್ ಕೆ ಲಿಯೆ ಸಚ್ಚೆ ದಿಲ್ ಕಾ ಪ್ಯಾರ್ ಚಾಹಿಯೆ. ಯೋಗ ಪವರ್ಫುಲ್ ಯಾವಾಗ ಆಗುತ್ತೆ? ಪವರ್ ಯಾವಾಗ ಬರುತ್ತೆ? ಅದರಲ್ಲಿ ಸತ್ಯವಾದ ಹೃದಯದ ಪ್ರೀತಿ ಬೇಕು. ಬಾಬೋರ್ ಪ್ರತಿ ಸತ್ಯ ಹೃದಯದ ಪ್ರೀತಿ ಬೇಕು. सच्ची दिल वाले सेकंड में बिंदु स्वरूप आपको याद कर सकते हैं. ಸತ್ಯ ಹೃದಯಗಳೇನೆ ತನ್ನ ನಿಜ ಸ್ವರೂಪದಲ್ಲಿ ಸ್ಥಿತ ಆಗಕ್ಕಾಗುತ್ತೆ. ನೋಡಿ, ಆತ್ಮ ಅಂದ ತಕ್ಷಣ ಭ್ರುಕುಟಿಯಲ್ಲಿ ಆ ಸ್ಥಿತಿ ಬಂದ್ಬಿಡುತ್ತೆ. ಸತ್ಯ ಹೃದಯದವರೇ ಸೆಕೆಂಡಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನ್ಪು ಮಾಡಕ್ ಸಾಧ್ಯ. ಸಚ್ಚಿ ದಿಲ್ ವಾಲೆ ಸಚ್ಚೆ ಸಾಯಬ್ ಕೋ ರಾಜಿ ಕರ್ನೆ ಕೆ ಕಾರಣ. ಸತ್ಯ ಹೃದಯದವರು ಸತ್ಯ ತಂದೆಯನ್ನ ರಾಜಿ ಮಾಡ್ಕೊಳ್ಳೋ ಕಾರಣ ಬಾಬೋರ ವಿಶೇಷ ಆಶೀರ್ವಾದ ಪ್ರಾಪ್ತಿ ಮಾಡ್ಕೊಳ್ತಾರೆ. ಇದರಿಂದ ಸಹಜವಾಗಿ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗಿ ಜ್ವಾಲಾ ಸ್ವರೂಪದ ನೆನಪಿನ ಅನುಭವ ಮಾಡಲಿಕ್ಕೆ ಸಾಧ್ಯ. ಪವರ್ಫುಲ್ ವೈಬ್ರೇಷನ್ ಫೇಲಾ ಸಕ್ತೆ. ಅವಾಗ ನಿಮ್ಮ ಸುತ್ತ ಪವರ್ಫುಲ್ ವೈಬ್ರೇಷನ್ ಅನ್ನ ಹರಡ್ಲಿಕ್ಕೂ ಸಾಧ್ಯ.
सच्चाई की शक्ति के कारण दिमाग भी समय पर युक्ति युक्त यथार्थ कार्य कराता है. कोई भी उल्टा कार्य हो नहीं सकता है. ಸತ್ಯತೆಯ ಶಕ್ತಿ ಇದ್ರೆ ನಿಮ್ಮ ಬುದ್ಧಿನೂ ಸಮಯದಲ್ಲಿ ಯುಕ್ತಿಯುಕ್ತ ಯಥಾರ್ಥವಾಗಿ ಕೆಲಸ ಮಾಡಿಸುತ್ತೆ. ಯಾವುದೇ ಉಲ್ಟಾ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪವರ್ಫುಲ್ ನೆನಪು ಮಾಡ್ಬೇಕಂದ್ರೆ ಸತ್ಯವಾದ ಪ್ರೀತಿ ಬೇಕು. ಲಗನ್ ಸೆ ಅಗ್ನಿ. ಲಗನ್ ಅಂದ್ರೆ ಪ್ಯಾರ್ ಕಿ ಲಗನ್. ಅವಾಗ ಯೋಗ ಅಗ್ನಿ ಆಗತ್ತೆ. ಬಿಂದು ರೂಪದಲ್ಲಿದ್ದು ಬಿಂದು ತಂದೆ ನೆನ್ಪು ಮಾಡಕ್ಕಾಗತ್ತೆ. ಸತ್ಯ ಹೃದಯಗಳ ಮೇಲೆ ಬಾಬೋರ್ ರಾಜಿ ಆಗ್ತಾರೆ. ಬಾಬೋರ ವಿಶೇಷ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಇದು ನಿಮ್ಗೆ ಸಹಜ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗಿ ಜ್ವಾಲಾ ರೂಪದ ನೆನಪು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪವರ್ಫುಲ್ ವೈಬ್ರೇಷನ್ ಹರಡ್ತೀರಿ. ಸತ್ಯತೆ ಶಕ್ತಿಯ ಕಾರಣ ಬುದ್ಧಿನೂ ಸಮಯದಲ್ಲಿ ಯುಕ್ತಿಯುಕ್ತವಾಗಿರುತ್ತೆ. ಸಮಯದಲ್ಲಿ ಕೆಲಸ ಮಾಡುತ್ತೆ. ಯಥಾರ್ಥ ಕಾರ್ಯ ಮಾಡಿಸುತ್ತೆ. ಯಾವುದೇ ಉಲ್ಟಾ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಂದ. ಮಧುರರಾದ ಮಕ್ಕಳೇ, ನೀವು ಬಾಬೋರ್ ತರ ಪೈಗಂಬರ್ ಮೆಸೆಂಜರ್ ಆಗಿ, ಸತ್ಯ ಸತ್ಯ ಪೈಗಂಬರ್, ಸತ್ಯ ಸತ್ಯ ಮೆಸೆಂಜರ್. ಮನುಷ್ಯರ ಬುದ್ಧಿ ಎಲ್ಲಿ ಅಲಿತಾ ಇದೆ? ಫ್ಯಾಷನ್ ಹಿಂದೆ ಅಲಿತಾ ಇದೆ. ಯಾವ ಫ್ಯಾಷನ್? ಬರೀ ದೇಹದ ಫ್ಯಾಷನ್ ಅಲ್ಲ, ಮನೆ ಫ್ಯಾಷನ್, ಎಲ್ಲದಕ್ಕೂ ಫ್ಯಾಷನ್. ಅದಕ್ಕೂ ಬಹಳ ಖರ್ಚು ಮಾಡೋದು ಮನುಷ್ಯರು ದೇಹದ ಫ್ಯಾಷನ್ಗೆ. ಕೂದಲು ಮಾಡ್ಕೊಳಕ್ಕೆ, ಮುಖ ಮಾಡ್ಕೊಳಕ್ಕೆ ಎಲ್ಲ ಖರ್ಚು ಮಾಡ್ತಾರೆ. ಆದ್ರೆ ನೀವು ಮಕ್ಕಳು ಈ ಪತೀತ ಜಗತ್ತಿನ ಫ್ಯಾಷನ್ ಎಲ್ಲ ಮಾಡಂಗಿಲ್ಲ. ನೋಡಿ, ಹಂಗಂದ್ರೆ ಇದು ಬಾಬೋರಿಗೆ ಸರೆಂಡರ್ ಆಗಿರೋರು ಹಂಗಿರ್ತಾರೆ, ನಾವು ಮನೆಯಿಂದ ಬಂದೋಗೋರು ಹೆಂಗ್ ಬೇಕಾದ್ರೂ ಇರ್ಬೋದು? ಖಂಡಿತವಾಗೂ ಇಲ್ಲ. ಜ್ಞಾನ ಅರ್ಥ ಆಗಿದೆ ಅಂದ್ರೆ ನಾವು ಹೇಳ್ತಾರೆ ಅವರಿಗೆ ಧಾರಣೆನೂ ಇರುತ್ತೆ. ಏನಕ್ಕೋಸ್ಕರ ಈ ಶರೀರಕ್ಕೆ ಶೃಂಗಾರ? ಅನಗತ್ಯವಾದ ಖರ್ಚಿನ ಶೃಂಗಾರ. ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿರಿ, ಶೃಂಗಾರ ಮಾಡ್ಕೊಳ್ಳಿ. ಹಾಗಂತ ಬೇರೆಯವ್ರ ಮುಂದೆ ಒಡ್ಡೊಡ್ರ ತರ ಕೊಳಕಾಗಿ ಹೆಂಗ್ ಬೇಕೋ ಇರೋದಲ್ಲ. ನೀಟಾಗಿ, ಸಿಂಪಲ್ ಆಗಿ ನೀಟಾಗಿರಿ. ಬಾಕಿ ಅದೇ ನಿಜವಾದ ಸುಂದರತೆ. ಯಾವುದು ಭಗವಂತ ಕೊಟ್ಟಿದ್ದಾರೆ ಬ್ಯೂಟಿ, ಅದೇ ನ್ಯಾಚುರಲ್ ಬ್ಯೂಟಿ, ನಮ್ಮ ಕರ್ಮದಿಂದ ಸಿಕ್ಕಿರೋದು. ಹಾಗೇನೆಲ್ಲ ಆರ್ಟಿಫಿಷಿಯಲ್ ಬ್ಯೂಟಿ ಎಷ್ಟೊತ್ತಿರುತ್ತೆ? ಎಷ್ಟು ದಿನ ಇರುತ್ತೆ? ಮತ್ತೆ ಖರ್ಚು ಮಾಡ್ತಾರೆ. ನಾವೇ ಹೇಳ್ತಾರೆ ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಬೇರೆಯವರನ್ನ ತನ್ನ ದೇಹದ ಕಡೆ ಆಕರ್ಷಿಸಕ್ಕೆ. ಅದರಿಂದ ಈ ಜಗತ್ತಲ್ಲಿ ಇಷ್ಟೊಂದು ಅನಾಹುತಗಳು ನಡೀತಾ ಇರೋದು. ನಾವು ಹೇಳ್ತಲ್ಲ, ಹೆಣ್ಮಕ್ಕಳ ಉತ್ಥಾನನೇ ಜಗತ್ತಿನ ಉತ್ಥಾನ, ಹೆಣ್ಮಕ್ಳ ಪತನನೇ ಜಗತ್ತಿನ ಪತನ. ಅಂದ್ರೆ ಮಾತೆಯರು ಯಾವಾಗ ಶ್ರೇಷ್ಠ ಸಂಸ್ಕೃತಿ ಇರೋ ಮಾತೆಯರು ಸಮಾಜ ಇತ್ತು ಹಂಗೆ. ಇವತ್ತು ಮಕ್ಕಳಿಗಿಂತ ಜಾಸ್ತಿ ತಾಯಿನೇ ಶೃಂಗಾರ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಯಾರ ಮಗಳು ಯಾರ ತಾಯಿನೂ ಗೊತ್ತಾಗಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫ್ಯಾಷನ್, ಬೇರೆಯವ್ರನ್ನ ಆಕರ್ಷಣೆ, ಅದರ ಪರಿಸ್ಥಿತಿ ಜಗತ್ತಿನಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಯಾವ ಆಡಂಬರದ ಶೃಂಗಾರ ಬೇಡ, ಎಷ್ಟು ಸಿಂಪಲ್. ಯೋಗಿಗೆ ನ್ಯಾಚುರಲ್ ಬ್ಯೂಟಿ ಬರುತ್ತೆ. ಆ ನ್ಯಾಚುರಲ್ ಬ್ಯೂಟಿ ಮುಂದೆ ಎಲ್ಲ ಬ್ಯೂಟಿನೂ ಶೂನ್ಯ ಆಗುತ್ತೆ. ಎಂತ ಬ್ಯೂಟಿಯವರು ನಿಮ್ಮ ಮುಂದೆ ತಲೆ ಬಾಗ್ತಾರೆ. ಆ ಬ್ಯೂಟಿ ಖರ್ಚಿಲ್ದೇ ಇರೋ ಬ್ಯೂಟಿ, ಅವಿನಾಶಿ ಬ್ಯೂಟಿ, ಎಲ್ಲರನ್ನ ಆತ್ಮದ ಕಡೆ ಆಕರ್ಷಣೆ ಮಾಡೋ ಬ್ಯೂಟಿ, ಬಾಬೋರ್ ಕಡೆ ಆಕರ್ಷಣೆ ಮಾಡೋ ಬ್ಯೂಟಿ, ಇದೇ ಫೈನಲ್ ಬ್ಯೂಟಿ. ಇದನ್ ಬಿಟ್ಟು ದುಡ್ಡು ಖರ್ಚು ಮಾಡಿ ದೇಹ ಶೃಂಗಾರ ಮಾಡಿ ಬೇರೆಯವ್ರ ಬುದ್ಧಿನೂ ನಮ್ಮ ದೇಹದ ಕಡೆ ತಗೊಂಬಂದು ಅವರನ್ನು ಪತನದಲ್ಲಿ ಬೀಳ್ಸೋದು ಅಂದ್ರೆ ಇದು ಮಹಾ ಪಾಪ ಇದು. ಅದಕ್ಕೋಸ್ಕರ ಮಕ್ಕಳೇ, ಬಾಬೋರ ಶ್ರೀಮತ ಸಿಂಪಲ್ ಅಂಡ್ ಸ್ಯಾಂಪಲ್. ಇದೆಲ್ಲ ಬ್ಯೂಟಿ ನಮಗಲ್ಲ. ಬಾಬೋರ್ ಮಕ್ಕಳಂದ್ರೆ ನೋಡಿದ್ರೆ ಎಷ್ಟು ಸಿಂಪಲ್ ಅನ್ಬೇಕು. ಇವ್ರೇನ್ರಿ ಬ್ರಹ್ಮಕುಮಾರಿ ಸಂಸ್ಥೆಗೆ ಹೋಗ್ತಾರೆ, ಇಷ್ಟೊಂದು ಆರ್ಟಿಫಿಷಿಯಲ್ ಶೃಂಗಾರ, ಇದೆಲ್ಲ ಏನಕ್ಕೆ ಗೊತ್ತಾಗತ್ತೆ ಮನುಷ್ಯರಿಗೆ? ದೇಹ ಶೃಂಗಾರದ ಹಿಂದೆ ಹೋಗ್ತಾರೆ ಅಂದ್ರೆ ಇವರಿಗೆ ದೇಹಾಭಿಮಾನ ಎಷ್ಟಿದೆ, ಬೇರೆಯವರನ್ನ ತನ್ನ ದೇಹದ ಕಡೆ ಎಷ್ಟು ಸೆಳಿತಾರೆ, ಬೇರೆಯವ್ರನ್ನ ಎಷ್ಟು ಜನನ ಬೀಳಿಸ್ತಾರೆ, ಇದೆಲ್ಲರಿಗೂ ಸಾಮಾನ್ಯವಾಗೂ ಗೊತ್ತಾಗುತ್ತೆ. ಯೋಗಿ ಅಂದ್ರೆ ಸಿಂಪಲ್ ಅಂಡ್ ಸ್ಯಾಂಪಲ್. ಈಗ ವಾಪಸ್ ಮನೆಗೆ ಹೋಗ್ಬೇಕು. ವಾನಪ್ರಸ್ಥ ಎಲ್ಲರ ಸ್ಥಿತಿನೂ ಜಗತ್ತಿಗೆ ವಾನಪ್ರಸ್ಥ ಸ್ಥಿತಿ ಬಂದಿದೆ. ವಾಪಸ್ ಮನೆಗೆ ಹೋಗ್ಬೇಕು, ಅದಕ್ಕೆ ರೆಡಿಯಾಗಿ ಜಗತ್ತಿಗೆಲ್ಲ ಸಂದೇಶ ಕೊಡಿ. ನಾವು ವಾಪಸ್ ಹೊರಡ್ತಾ ಇದ್ದೀವಿ, ನಡೀರಿ ಹೋಗೋಣ. ಓಂ ಶಾಂತಿ.